ಸಾಕ್ಷ್ಯಗಳಿಗೆ ಜೈಲಿಂದ ಡಿ ಗ್ಯಾಂಗ್ನಿಂದ ಬೆದರಿಕೆ ಆರೋಪ. ಮಾಹಿತಿ ಕೇಳಿ ಬರ್ತಾ ಇದ್ದಂತೆ ಪೊಲೀಸರು ಅಲರ್ಟ್. ತನಿಖೆಯಲ್ಲಿ ಬೆದರಿಕೆ ಕನ್ಫರ್ಮ್ ಆದರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ರಾಜ್ಯ ರಾಜಕೀಯದಲ್ಲಿ ಯಾದಗಿರಿ ಪಿಎಸ್ಐ ಸಾವಿನ ಬಿರುಗಾಳಿ. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಹಾಗೂ ಮಗನ ಮೇಲೆ ಎಫ್ಐಆರ್. ತನಿಖೆ ಆದ್ಮೇಲೆ ಸತ್ಯ ಗೊತ್ತಾಗುತ್ತೆ ಎಂದ ಪರಮೇಶ್ವರ್. ವಯನಾಡು ದುರಂತದಲ್ಲಿ ಕೇರಳ ಸರ್ಕಾರದ ನಿರ್ಲಕ್ಷ್ಯ ಹೇಳಿಕೆ. ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್. ರಾಜ್ಯಸಭೆಯ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಎಂದು ಸ್ಪೀಕರ್ಗೆ ಕಾಂಗ್ರೆಸ್ ಪತ್ರ. ವಯನಾಡಿನಲ್ಲಿ ಗುಡ್ಡ ಕುಸಿದ ದುರಂತ ವಿಚಾರ. ಕೇರಳದ ನೆರವಿಗೆ ನಿಂತ ಸಿಎಂ ಸಿದ್ದರಾಮಯ್ಯ. ಅಗತ್ಯ ವಸ್ತುಗಳ ನೆರವಿನ ಜೊತೆಗೆ 100 ಮನೆಗಳನ್ನು ನಿರ್ಮಿಸುವ ಭರವಸೆ. ಎಲೆಕ್ಟ್ರೋಲ್ ಬಾಂಡ್ ಅಕ್ರಮ ತನಿಖಾ ತಂಡ ರಚನೆಗೆ ಸುಪ್ರೀಂ ನಕಾರ. ಒಂದು ತನಿಖೆ ನಡೀತಾ ಇದೆ, ಪ್ರತ್ಯೇಕ ತನಿಖೆ ಅಗತ್ಯ ಇಲ್ಲ. ತನಿಖಾಧಿಕಾರಿಗಳು ನಿರಾಕರಿಸಿದರೆ ಮಾತ್ರ ಬೇರೆ ಆಯ್ಕೆ ಎಂದ ಕೋರ್ಟ್.